ವಯಸ್ಸಾದಂತೆ ಪ್ರತಿಯೊಬ್ಬರ ದೇಹದಲ್ಲಿ ಅನೇಕ ಬದಲಾವಣೆಗಳು ಕಾಣಿಸಲಾರಂಭಿಸುತ್ತವೆ. ವಯಸ್ಸಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಸ್ಥೂಲಕಾಯತೆ ಹೆಚ್ಚಾಗುತ್ತದೆ, ಮುಖದಲ್ಲಿ ಸುಕ್ಕುಗಳು ಮೂಡುತ್ತವೆ, ಕೂದಲು ಉದುರುತ್ತದೆ, ನೆನಪಿನ ಶಕ್ತಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಇಷ್ಟೇ ಅಲ್ಲದೆ ಬಹುತೇಕರಲ್ಲಿ ಮೂತ್ರಕೋಶ ಸೋರಿಕೆಯ ಸಮಸ್ಯೆಯೂ ಕಾಡುತ್ತದೆ, ಇದು ಆಗಾಗ್ಗೆ ಮುಜುಗರವನ್ನುಂಟುಮಾಡುತ್ತದೆ. ಕೆಲವೊಮ್ಮೆ 40 ವರ್ಷಗಳ ನಂತರ ಮಹಿಳೆಯರು ಮೂತ್ರಕೋಶ ಸೋರಿಕೆಯ ಸಮಸ್ಯೆಯನ್ನು ಅನುಭವಿಸುತ್ತಾರೆ. ಅದನ್ನು ನಿಭಾಯಿಸಲು ಅವರಿಗೆ ಕಷ್ಟವಾಗುತ್ತದೆ. ಮೂತ್ರ ವಿಸರ್ಜನೆಯ ಪ್ರಕ್ರಿಯೆಯ ಮೇಲೆ ಅವರಿಗೆ ನಿಯಂತ್ರಣವಿರುವುದಿಲ್ಲ. ಮೂತ್ರಕೋಶ ಸೋರಿಕೆಯ ಸಮಸ್ಯೆಯನ್ನು ಹೇಗೆ ತಪ್ಪಿಸಬಹುದು ಎಂಬುದನ್ನು ನಾವಿಲ್ಲಿ ತಿಳಿಯೋಣ. ಮೂತ್ರಕೋಶದ ಸೋರಿಕೆ ಏಕೆ ಸಂಭವಿಸುತ್ತದೆ? ದೇಹದಿಂದ ಮೂತ್ರವನ್ನು ಹೊರಹಾಕುವ ಟ್ಯೂಬ್ ಅನ್ನು ಮೂತ್ರನಾಳ ಎಂದು ಕರೆಯಲಾಗುತ್ತದೆ. ಸಾಮಾನ್ಯ ಸಂದರ್ಭದಲ್ಲಿ ಮೂತ್ರನಾಳದ ಸ್ನಾಯುಗಳು ಮೂತ್ರವನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಮೂತ್ರ ವಿಸರ್ಜನೆಗೆ ನಾವು ಮತ್ತೆ ಮತ್ತೆ ಹೋಗಬೇಕಾಗಿಲ್ಲ. ನಾವು ಮೂತ್ರವನ್ನು ಹಾಯಿಸಿದಾಗ ಮೂತ್ರಕೋಶದ ಸ್ನಾಯುಗಳು ಮೂತ್ರವನ್ನು ಮುಂದಕ್ಕೆ ತಳ್ಳುತ್ತವೆ. ಆದರೆ ಮೂತ್ರಕೋಶದ ಸೋರಿಕೆಯ ಸಮಸ್ಯೆ ಪ್ರಾರಂಭವಾದಾಗ ಮೂತ್ರನಾಳದ ಸ್ನಾಯುಗಳು ಮೂತ್ರವನ್ನು ಹಿಡಿದಿಡಲು ಸಾಧ್ಯವಾಗುವುದಿಲ್ಲ, ಇದರಿಂದಾಗಿ ಕೆಮ್ಮುವಾಗ ಮತ್ತು ಸೀನುವಾಗ ಮೂತ್ರವು ಸೋರಿಕೆಯಾಗುತ್ತದೆ. ಮೂತ್ರನಾಳದ ಸ್ನಾಯುಗಳ ಶಕ್ತಿ ಕಡಿಮೆಯಾಗುವುದರಿಂದ ಇದು ಸಂಭವಿಸುತ್ತದೆ. ಮೂತ್ರಕೋಶದ ಸೋರಿಕೆಯ ಲಕ್ಷಣಗಳು: ಮೂತ್ರ ವಿಸರ್ಜಿಸಲು ಪದೇ ಪದೇ ಪ್ರಚೋದನೆ, ಕೆಮ್ಮುವಾಗ ಅಥವಾ ಸೀನುವಾಗ ಮೂತ್ರ ವಿಸರ್ಜನೆ, ಮೂತ್ರವನ್ನು ಹಿಡಿದಿಟ್ಟುಕೊಳ್ಳಲು ಅಸಮರ್ಥತೆ. ಇದು ಪದೇ ಪದೇ ನಡೆಯುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಮೂತ್ರಕೋಶದ ಸೋರಿಕೆಗೆ ಕಾರಣಗಳು ಯಾವುವು? ಮೂತ್ರಕೋಶದ ಸೋರಿಕೆಯ ಸಮಸ್ಯೆ ಸಾಮಾನ್ಯವಾಗಿ ವಯಸ್ಸಾದ ಮಹಿಳೆಯರಲ್ಲಿ ಕಂಡುಬರುತ್ತದೆ. ಋತುಬಂಧ ಸಮಯದಲ್ಲಿ ಈಸ್ಟ್ರೊಜೆನ್ ಹಾರ್ಮೋನ್ ಕೊರತೆಯಿಂದಾಗಿ ಇದು ಸಂಭವಿಸುತ್ತದೆ. ಮಹಿಳೆಯರ ಋತುಚಕ್ರವು ನಿಲ್ಲಲು ಪ್ರಾರಂಭಿಸಿದಾಗ ಅವರ ದೇಹದಲ್ಲಿ ಈಸ್ಟ್ರೊಜೆನ್ ಹಾರ್ಮೋನ್ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಈ ಹಾರ್ಮೋನ್ ಕೊರತೆಯಿಂದಾಗಿ ಶ್ರೋಣೀಯ ಪ್ರದೇಶದ ಸ್ನಾಯುಗಳ ಬಲವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಮೂತ್ರಕೋಶದ ಸ್ನಾಯುಗಳು ಮೂತ್ರವನ್ನು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ, ಇದರಿಂದಾಗಿ ಕೆಮ್ಮುವಾಗ ಅಥವಾ ಸೀನುವಾಗ ಮೂತ್ರವು ಸೋರಿಕೆಯಾಗುತ್ತದೆ. ಹೆರಿಗೆಯ ನಂತರ ಮೂತ್ರಕೋಶದ ಸೋರಿಕೆ. ಹೆರಿಗೆಯ ಸಮಯದಲ್ಲಿ ಮಹಿಳೆಯು ಮಗುವನ್ನು ಗರ್ಭದಿಂದ ಹೊರತೆಗೆಯಲು ಬಲವನ್ನು ಹಾಕಬೇಕಾದಾಗ ಶ್ರೋಣೀಯ ಪ್ರದೇಶದ ಮೇಲೆ ಒತ್ತಡ ಬಿದ್ದು ಇದರಿಂದಾಗಿ ಮೂತ್ರಕೋಶದ ಸ್ನಾಯುಗಳು ದುರ್ಬಲವಾಗುತ್ತವೆ. ಮೂತ್ರನಾಳದ ಬಲವು ಮೂತ್ರಕೋಶದಿಂದ ದೇಹದಿಂದ ಮೂತ್ರವನ್ನು ಹೊರತೆಗೆಯುವ ಟ್ಯೂಬ್ ಕಡಿಮೆಯಾಗುತ್ತದೆ. ಇದರಿಂದಾಗಿ ಮೂತ್ರವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಮೂತ್ರಕೋಶ ಸೋರಿಕೆಯ ಸಮಸ್ಯೆ ಪ್ರಾರಂಭವಾಗುತ್ತದೆ. ಹೆರಿಗೆಯ ನಂತರ ಕೆಮ್ಮುವಾಗ ಅಥವಾ ಸೀನುವಾಗ ಮೂತ್ರ ವಿಸರ್ಜನೆಯಾಗಿದ್ದರೆ ನಂತರ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸಿ. ಮೂತ್ರಕೋಶದ ಸೋರಿಕೆಯ ಸಮಸ್ಯೆಯನ್ನು ನಿವಾರಿಸುವ ಕೆಲವು ವ್ಯಾಯಾಮಗಳನ್ನು ಅವರು ನಿಮಗೆ ತಿಳಿಸುತ್ತಾರೆ. ಮೂತ್ರವನ್ನು ತಡೆಹಿಡಿಯುವ ಅಭ್ಯಾಸ. ಮೂತ್ರ ವಿಸರ್ಜನೆಯನ್ನು ನಿಲ್ಲಿಸುವ ಅಭ್ಯಾಸವು ಮೂತ್ರಕೋಶದ ಸೋರಿಕೆಯ ಸಮಸ್ಯೆಗೆ ಕಾರಣವಾಗಬಹುದು. ಮೂತ್ರಕೋಶವು ತುಂಬುವವರೆಗೆ ಮೂತ್ರವನ್ನು ತಡೆಹಿಡಿಯುವ ಜನರು, ಅವರ ಮೂತ್ರಕೋಶವು ಕ್ರಮೇಣ ದುರ್ಬಲಗೊಳ್ಳುತ್ತದೆ. ಇದನ್ನು ಮಾಡುವುದನ್ನು ತಪ್ಪಿಸಿ. ಜಂಕ್ ಫುಡ್, ಅತಿಯಾದ ಟೀ, ಕಾಫಿ, ಕಾರ್ಬೋನೇಟೆಡ್ ಪಾನೀಯಗಳು, ಆಲ್ಕೋಹಾಲ್ ಸೇವನೆಯು ಮೂತ್ರಕೋಶದಲ್ಲಿ ಕಿರಿಕಿರಿ ಮತ್ತು ಸೋರಿಕೆ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಮೂತ್ರಕೋಶದ ಸೋರಿಕೆ ಒಂದು ಸಮಸ್ಯೆಯಾಗಿದ್ದು ಈ ಸಮಸ್ಯೆ ಪ್ರಾರಂಭವಾದ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮತ್ತು ಚಿಕಿತ್ಸೆಯನ್ನು ಪ್ರಾರಂಭಿಸಿ. ಚಿಕಿತ್ಸೆಯ ಜೊತೆಗೆ ಕೆಲವು ವಿಷಯಗಳನ್ನು ಕಾಳಜಿ ವಹಿಸುವ ಮೂಲಕ ಮೂತ್ರಕೋಶ ಸೋರಿಕೆಯ ಸಮಸ್ಯೆಯನ್ನು ತಡೆಯಬಹುದು. ಮೂತ್ರಕೋಶದ ಸೋರಿಕೆಯನ್ನು ತಡೆಯುವುದು ಹೇಗೆ? ನಿಮಗೆ ಮೂತ್ರಕೋಶ ಸೋರಿಕೆಯ ಸಮಸ್ಯೆ ಇದ್ದರೆ ಹೆಚ್ಚು ಚಹಾ ಮತ್ತು ಕಾಫಿ ಕುಡಿಯುವುದನ್ನು ತಪ್ಪಿಸಿ. ನೀವು ದ್ರವ ಆಹಾರವನ್ನು ಕಡಿಮೆ ಸೇವಿಸಿ. ನಿಂಬೆ ಮತ್ತು ಕಿತ್ತಳೆಯಂತಹ ಹುಳಿ ಹಣ್ಣುಗಳನ್ನು ತಿನ್ನುವುದರಿಂದ ಆಗಾಗ್ಗೆ ಮೂತ್ರ ವಿಸರ್ಜನೆಯ ಒತ್ತಡ ಹೆಚ್ಚಾಗುತ್ತದೆ, ಆದ್ದರಿಂದ ಅವುಗಳನ್ನು ತಪ್ಪಿಸಿ. ಬೊಜ್ಜು ಮತ್ತು ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಮೂತ್ರಕೋಶ ಸೋರಿಕೆಯ ಸಮಸ್ಯೆಯನ್ನು ಸಹ ಕಡಿಮೆ ಮಾಡಬಹುದು.